ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಗುರುವಾರ ನಿಫ್ಟಿನಲ್ಲಿ ಎಕ್ಸ್ಪೈರಿ ಆಗಿತ್ತು. ಜುಲೈ ತಿಂಗಳ ಮೊದಲ ವಾರದ ಎಕ್ಸ್ಪೈರಿ ಯಾವ ರೀತಿಯಾಗಿತ್ತು, ಅದೇ ರೀತಿಗೆ ನಾಳೆ ಯಾವ ರೀತಿ ಇರ್ತಾ ಹೋಗ್ಬೋದು ಅಂತ ನೋಡ್ತಾ ಹೋಗೋಣ. ನಿನ್ನೆ ಒಂದು ಪ್ರಮಾದ ಆಗಿತ್ತಲ್ವ, HDB ಫೈನಾನ್ಷಿಯಲ್ ಸರ್ವಿಸಸ್ಸು ಲಿಸ್ಟ್ ಆಗಿಲ್ಲ ಅಂತ ಹೇಳ್ಬಿಡ್ತೀವಿ. ಯಾಕೆಂದರೆ ಇವತ್ತು ಲಿಸ್ಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ ನಾನು, ಆದರೆ ನಿನ್ನೆನೇ ಲಿಸ್ಟ್ ಆಗಿತ್ತು. ಯಾಕೆಂದರೆ IPOನಲ್ಲಿ ಜನರಲಿಗೆ ಇನ್ವೆಸ್ಟ್ ಮಾಡೋದಿಲ್ಲ, ಹಾಗಾಗಿ ಅಷ್ಟೊಂದು ಟ್ರ್ಯಾಕ್ ಮಾಡ್ತಾ ಇರೋದಿಲ್ಲ ಯಾವ ದಿನ ಯಾವುದು ಅಂತ. ಇನ್ನು ಮುಂದೆ IPO ಬಗ್ಗೆ ಮಾತಾಡೋದಾದರೆ ಆ ಪೇಜನ್ನು ಓಪನ್ ಮಾಡಿಕೊಂಡೆ ನಾನು ತೋರಿಸ್ತಾ ಹೋಗ್ತೀನಿ. ಯಾಕೆಂದರೆ ಕೆಲವರು ಇನ್ವೆಸ್ಟ್ ಮಾಡಿದವರಿಗೆ ನಾನು ಏನು ಇನ್ವೆಸ್ಟ್ ಮಾಡಿದ್ದೀನಿ ನಿಮಗೆ ಕಳಂಕ ಸರಿ ಮಾಡುತ್ತಾ ಈ ಥರ ಅಂತೆಲ್ಲ ಹೇಳ್ಬಿಟ್ಟಿದ್ದೀರಾ ಅಂತ ಕಮೆಂಟ್ ಹಾಕಿದ್ರೆ ಕೆಲವರು. ಬಟ್ ಅಪ್ಡೇಟ್ ಇರ್ತಿರೋ ಇಲ್ವೋ, ಇದನ್ನೇ ಅಪ್ಡೇಟ್ ಮಾಡ್ಕೊಂಡಿಲ್ಲ, ಇನ್ನೆಲ್ಲ ಅಪ್ಡೇಟ್ ಇರ್ತಿರೋ ಇಲ್ವೋ ಅಂತ ಕೆಲವರು ಹೇಳಿದ್ರಿ. ಆ ರೀತಿ ಯಾವುದೂ ಇಲ್ಲ. ಯಾವುದೇ ನ್ಯೂಸ್ ಬಂದ್ರೂ ನೀವು ರಿವೆರಿಫೈ ಮಾಡ್ಕೊಳೋದು ನಿಮ್ಮ ಧರ್ಮ. ಯಾರೇ ಯಾವುದೇ ಏನೋ ಒಂದು ಹೇಳಿದ್ರು ಅಂತ ಅದನ್ನು ನೀವು ಫಾಲೋ ಮಾಡಬೇಕಾಗಿಲ್ಲ. ಅದನ್ನು ನಾನು ಪ್ರತಿ ವೀಡಿಯೋದ ಡಿಸ್ಕ್ರಿಪ್ಷನಲ್ಲೂ ಕೊಡ್ತಾ ಇರ್ತೀನಿ. ನನಗೆ ಯಾವಾಗ ಹೇಳ್ತಾ ಇರ್ತೀನಿ, ನಾನೊಬ್ಬ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಅಲ್ಲ. ಯಾವುದೇ ಡಿಸಿಷನ್ನ ಯಾರೋ ಒಬ್ಬರು ಹೇಳಿದ್ರು ಅಂತ ನೀವು ತಗೋಬಾರ್ದು. ನಿಮ್ಮ ಅನಾಲಿಸಿಸ್ನ ನೀವು ಮಾಡ್ತಾನೆ ಹೋಗಬೇಕು. ಬಟ್ ಅದು ಯಾವುದೋ ಮಾಹಿತಿ ತಪ್ಪಾಗಿ ಹೇಳಿರಲಿಲ್ಲ. ಲಿಸ್ಟಿಂಗ್ ಡೇಟು ಇವತ್ತು ಅಂದ್ಕೊಂಡು ನಾನು ಮಾತಾಡಿದ್ದೆ, ಆದರೆ ನೆನ್ನೆನೇ ಲಿಸ್ಟಿಂಗ್ ಆಗಿತ್ತು. ಬೇರೆ ನ್ಯೂಸ್ಗಳೆಲ್ಲದೂ ಕೂಡ ಸಾಧ್ಯವಾದ ಮಟ್ಟಿಗೆ ನಾನು ವೆರಿಫೈಡ್ ಸೋರ್ಸಿಂದನೇ ತೊಗೊಂಡು ಹೇಳ್ತಾ ಇರ್ತೀನಿ. ಬಟ್ ನಿಮ್ಗೆ ಏನಾದ್ರು ಅಪ್ಡೇಟ್ ಇಲ್ಲ ಅಂತ ಅನಿಸ್ತು ಅಂತಂದರೆ ದಯವಿಟ್ಟು ಅದನ್ನ ರಿವೆರಿಫೈ ಮಾಡ್ಕೋಬೋದು. ಅದೇ ರೀತಿಯಾಗಿ ಇವತ್ತು ಟರ್ನ್ ಓವರ್ ವಿಚಾರದಲ್ಲಿ ಅಂತ ನೋಡೋದಾದರೆ ನಿನ್ನೆ ಥರನೇ ಇವತ್ತು ಕೂಡ ಬ್ಯಾಂಕ್ ನಿಫ್ಟಿ ಸ್ಟ್ರಗಲ್ ಆಯಿತು. ಇಂಡಸ್ಇಂಡ್ ಬ್ಯಾಂಕಲ್ಲಿ 2.44% ಕರೆಕ್ಷನ್ ಬಂದಿದೆ. ಶ್ರೀರಾಮ್ ಫೈನಾನ್ಸಲ್ಲಿ 2.81, HDFC ಲೈಫಲ್ಲಿ 2.49, ಬಜಾಜ್ ಫಿನ್ ಸರ್ವಿಸಲ್ಲಿ 2.23. ಅಂದರೆ ನಿಫ್ಟಿ ಫೈನಾನ್ಷಿಯಲ್ ಸರ್ವಿಸಸ್ ಗುಚ್ಚ ಏನಿದೆ ಅದರಲ್ಲಿ ಬ್ಯಾಂಕ್ಗಳು ಬರ್ತಾ ಹೋಗುತ್ತೆ, ನಮಗೆ NBFC ಕಂಪ್ನಿಗಳು ಬರುತ್ತೆ, ಇನ್ಶೂರೆನ್ಸ್ಗಳು ಬರುತ್ತೆ, ಅದೆಲ್ಲದರಲ್ಲೂ ಕೂಡ ಒಂದು ಸೆಲ್ಲಿಂಗ್ ಬಂದಿರುವಂಥದ್ದು ಕಾಣಿಸ್ತಾ ಇದೆ. ಶ್ರೀರಾಮ್ ಫೈನಾನ್ಸ್ ಇವತ್ತಿನ ಟಾಪ್ ಲೂಸರ್ ಆಗಿದೆ ನಿಫ್ಟಿ 50ನಲ್ಲಿ. ಸ್ಟೀಲ್ ಸೆಕ್ಟರ್ ಇವತ್ತು ಕೂಡ ಪಾಸಿಟಿವ್ ಆಗಿತ್ತು. ಟಾಟಾ ಸ್ಟೀಲು 3.64% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ ನಿಫ್ಟಿ 50ಯ ಟಾಪ್ ಗೇನರ್ ಆಗಿದೆ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50ನಲ್ಲಿ ಅಂತ ನೋಡೋದಾದ್ರೂ ಟರ್ನ್ ಓವರು, PSU ಬ್ಯಾಂಕ್ಗಳು ಇದೆಲ್ಲ ಇವತ್ತು ಪ್ರಾಫಿಟ್ ಬುಕ್ಕಿಂಗ್ ತೊಗೊಂಡಿದ್ದೆ ಇವತ್ತು PSU ಬ್ಯಾಂಕು. ಬೇರೆದು ಅಂತ ನೋಡೋದಾದರೆ ಸಿಮೆಂಟಲ್ಲಿ ಒಂದು ಸುದ್ದಿ ಇದೆ. ಅದಾನಿ ಗ್ರೂಪಲ್ಲಿ ಇವಾಗ ಎಷ್ಟಿದೆ ಅವ್ರ ಹತ್ರ ಸಿಮೆಂಟ್, 5-6 ಗ್ರೂಪ್ ಇದೆ ಅಲ್ವಾ. ಅಂಬುಜಾ ಸಿಮೆಂಟ್ಸ್ ಇದೆ, ACC ಇದೆ, ಓರಿಯಂಟ್ ಸಿಮೆಂಟ್ ಇದೆ, ಪೆನ್ನಾ ಸಿಮೆಂಟ್ ಇದೆ, ಸಂಘಿ ಇಂಡಸ್ಟ್ರೀಸ್ ಅಂತಿದೆ, ಅದಾನಿ ಸಿಮೆಂಟ್ ಅಂತ ಇದೆ. ಇದಿಷ್ಟನ್ನು ಇವಾಗ ಒನ್ ಬಿಸ್ನೆಸ್ ಒನ್ ಕಂಪನಿ ಅಂತ ಮಾಡಕ್ಕೆ ಹೊರಟಿದ್ದಾರಂತೆ. ಈ ವರ್ಷನೇ ಆಗಲ್ಲ, ಅದು ಮುಂದಿನ ವರ್ಷ ತನಕ ಅದು ಚೇಂಜಸ್ ಆಗ್ತಾ ಹೋಗ್ಬೋದು. ಬಟ್ ಈ ಥರ ಆಯಿತು ಅಂತಂದರೆ ಎಲ್ಲದನ್ನು ಕೂಡ ಒಂದು ಮದರ್ ಗ್ರೂಪ್ ಆಗಿ, ಒಂದು ಮೇನ್ ಗ್ರೂಪ್ ಆಗಿ ಅದಾನಿ ಸಿಮೆಂಟ್ ಅಂತ ಪ್ರಮೋಟ್ ಮಾಡ್ತಾ ಹೋಗ್ತಾರಂತೆ. ಆದರೆ ಸಂಘಿ ಇಂಡಸ್ಟ್ರೀಸು, ಪೆನ್ನಾ ಸಿಮೆಂಟು ಇದೆಲ್ಲ ಅಂಬುಜಾ ಸಿಮೆಂಟ್ಸ್ ಜೊತೆ ಸೇರ್ಕೊಳ್ತಾ ಹೋಗುತ್ತೆ. ACCದು ಓರಿಯೆಂಟಿಂದು ಆಲ್ರೆಡಿ ಅದು ಆಕ್ವಿಸಿಷನ್ ಅದೆಲ್ಲ ಕಂಪ್ಲೀಟ್ ಆಗ್ತಾ ಇದೆ. ಸೊ ಎಲ್ಲ ಆದಮೇಲೆ ಅದಾನಿ ಸಿಮೆಂಟ್ ಅಂತ ಆಗ್ತಾ ಹೋಗ್ಬೋದು ಅಂತ ನೋಡೋಣ. ಇದು ಯಾವ ರೀತಿಯಾಗಿ ಬೆಳವಣಿಗೆಗಳು ಆಗ್ತಾ ಹೋಗುತ್ತೆ ಅಂತ ನೋಡೋಣ. ಅದೊಂದು ಪಾಸಿಟಿವ್ ಸುದ್ದಿಯಾಗಿತ್ತು. ಹ್ಯುಂಡೈಯಲ್ಲಿ ಏನಾಗ್ತಾ ಇದೆ ಅಂತ ಗೊತ್ತಿಲ್ಲ. ಜೂನಿಂದು ಡೇಟಾ ಬಂದಿದೆ. ಕಾರಿಂದು ಪ್ರತಿ ತಿಂಗಳು ನೋಡಿ ಯಾವುದು ಹೈಯೆಸ್ಟ್ ಸೆಲ್ಲಿಂಗ್ ಆಯಿತು ಅಂತ ಡೇಟಾ ಬರ್ತಾ ಇರುತ್ತೆ. ಜೂನಿಂದು ಡೇಟಾದಲ್ಲಿ ಹೈಯೆಸ್ಟ್ ಸೋಲ್ಡ್ ಕಾರು ಕ್ರೆಟಾ, ಅದು ಹ್ಯುಂಡೈದೇನೆ, SUV ಸೆಗ್ಮೆಂಟ್ ಕಾರ್ ಕೂಡ. ಸೊ ಹ್ಯುಂಡೈ ಕ್ರೆಟಾನೇ ಮೋಸ್ಟ್ ಸೋಲ್ಡ್ ಕಾರ್ ಅಂತ ಆಗಿದೆ. ಆದರೆ ನಂತರ 4 ಸ್ಥಾನಗಳಲ್ಲಿ ಇವಾಗ ಯಾವುದಿದೆ ಅಂತಂದರೆ ಮಾರುತಿ ಸುಜುಕಿನೇ ಇದೆ. ಅವ್ರದ್ದು ಡಿಸೈರ್ ಆಗಿರ್ಬೋದು, ಬ್ರೆಜಾ ಆಗಿರ್ಬೋದು, ಇದೆಲ್ಲದು ಇದೆ. 4 ಸೆಕೆಂಡಿಂದ 5th ಪೊಸಿಷನ್ ಅಷ್ಟು ಮಾರುತಿ, ಫಸ್ಟ್ ಪೊಸಿಷನ್ಲಿ ಕ್ರೆಟಾ ಬಂದಿದೆ. ಅದೇ ಸ್ಟಾಕಲ್ಲಿ ಒಂದು ಡೌನ್ ಮೂಮೆಂಟ್ ಆಗಿದೆ ಏನೋ ಅನ್ನೋದನ್ನು ನಾನು ತಿಳ್ಕೋಬೇಕು. ಯಾಕೆಂತಂದರೆ ಈ ವಾರದಲ್ಲಿ ಸುಮಾರು ಸಲ ಹ್ಯುಂಡೈ ಒಂದು ನೆಗೆಟಿವ್ ಪರ್ಫಾರ್ಮೆನ್ಸ್ನ ಕೊಡ್ತಾ ಇರೋದನ್ನು ನಾವು ನೋಡಿದ್ದೀವಿ. ಸೊ ಸ್ವಿಗ್ಗಿ 3% ಕರೆಕ್ಷನ್ ಬಂದಿರೋದ್ರ ಮೂಲಕ ಇವತ್ತಿನ ನಿಫ್ಟಿ ನೆಕ್ಸ್ಟ್ 50ಯ ಟಾಪ್ ಲೂಸರ್ ಅಲ್ಲ, ಹ್ಯುಂಡೈ 5% ಬಂದಿರೋದ್ರಿಂದ ಟಾಪ್ ಲೂಸರ್. ಅದೇ ರೀತಿಗೆ ಅಂಬುಜಾ ಸಿಮೆಂಟ್ಸು 2% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ ಅದು ನಿಫ್ಟಿ ನೆಕ್ಸ್ಟ್ 50ಯ ಟಾಪ್ ಗೇನರ್ ಆಗಿತ್ತು. ಸೊ ನಿಫ್ಟಿ ಯಾವ ರೀತಿ ಇತ್ತು ಅಂದರೆ ಇವತ್ತು ಬುಗ್ರಿ ಆಡಿಸ್ದಂಗೆ ಆಡಿದೆ ನಿಫ್ಟಿ ಅಂತ ನಿಮಗೆ ಟೈಟ್ಲ್ ಕೊಟ್ಟಿದ್ದೀನಿ. ನಿನ್ನೆ ಏನಂತ ಮಾತಾಡಿದ್ವಿ, 25,500 ಕೆಳಗಡೆ ಓಪನ್ ಆಗ್ತಾ ಇದೆ. ಕ್ಲೋಸಿಂಗು ಕೂಡ 25,500 ಕೆಳಗಡೆನೇ ಆಗ್ಬೋದು. ಆಪ್ಷನ್ ಬೈಯರ್ಸಿಗೆ ಅಷ್ಟು ಸಾಧ್ಯತೆ ಇಲ್ಲ ಅಂತಂದ್ರೂ ಕೂಡ ಆಪ್ಷನ್ ಸೆಲ್ಲರ್ಸ್ ಪಾಯಿಂಟ್ ಆಫ್ ವ್ಯೂ ಅಂತ ನೋಡ್ತಾ ಇದ್ರೆ ಒಂದು ಕ್ಲೀನಾಗಿ ಈ ಲಾಸ್ಟ್ ವೀಕಿಂದ ಏನು ಒಂದು ಹೈ ಮಾಡಿದ್ದು ಅಥವಾ ಈ ವೀಕಿಂದ ಏನು ಹೈ ಮಾಡಿದೆ, ಈ ಹೈನಂತೂ ಬೀಟ್ ಆಗಲ್ಲ, ಇದ್ರ ಕೆಳಗಡೆನೇ ಕ್ಲೋಸಿಂಗ್ ಆಗುತ್ತೆ ಅಂತ ನಾವು ಮಾತಾಡಿದ್ವಿ. ಕೆಳಗಡೆ ತುಂಬ ಜೋರಾಗಿ ಬಂತು ಅಂದರೆ 25,200 ತನಕ ಪ್ರಾಬಬಿಲಿಟಿ ಇದೆ. ಬಟ್ 25,500ಕ್ಕಿಂತ ಕೆಳಗಡೆ ನಾವು ಕ್ಲೋಸಿಂಗ್ ಆಗ್ಬೋದು ಅಂತ ನಿನ್ನೆ ಮಾತಾಡಿದ್ವಿ. ಇವತ್ತೇನಾಯಿತು, ಇವತ್ತು ಚಮಕ್ ಕೊಟ್ಟಿರೋದು ಮಾರ್ಕೆಟು ಓಪನಿಂಗಲ್ಲಿ ಏನು ಮಾಡ್ತು, ಒಂದು ಸ್ಟ್ರಾಂಗ್ ಆಗಿ ಅಪ್ ಮೂವ್ಮೆಂಟ್ ಆಯ್ತಲ್ವಾ. ಒಂದು ಸ್ಟಾರ್ಟಿಂಗ್ ಬಾರಲ್ಲಿ ದೊಡ್ಡದಾಗಿ ರೆಡ್ಡು, ಅದಾದಮೇಲೆ ಇಮಿಡಿಯೇಟಾಗಿ ವಾಪಸ್ ಬೌನ್ಸ್ ಬ್ಯಾಕು 25,560 ಅಲ್ಲಿ ತನಕ ಹೋಯಿತು. ಅಲ್ಲಿ ಒಂದು ದೊಡ್ಡ ಪಾಸ್ ಮಾಡ್ತಾ ಬಂತು ನೋಡಿ. ಈ ರೀತಿ ಆದಾಗ ಇದನ್ನ ಸುಮಾರು ಸಲ ಹಿಂದೆ ಮಾತಾಡ್ತಾ ಬಂದಿದ್ದೀವಿ. ಒಂದು ಬ್ಯಾಕ್ ಡ್ರಾಪಲ್ಲಿ ಒಂದು ದೊಡ್ಡದಾಗಿ ಪಾಸಿಟಿವ್ ಆಗಿ ಮೇಲ್ಗಡೆ ಬಂದಿದೆ. ಈಗ ಸಣ್ಣದಾಗಿ ಒಂದು ಲೋಯರ್ ಹೈ ಲೋಯರ್ ಲೋ ಪ್ಯಾಟರ್ನ್ ಮಾಡ್ತಾ ಇದೆ ಪ್ರತಿದಿನ ಅಲ್ವಾ. ಸೊ ಒಂದು ಲೋಯರ್ ಹೈ ಲೋಯರ್ ಲೋ, ಲೋಯರ್ ಹೈ ಲೋಯರ್ ಲೋ, ಈ ಥರ ಬಸ್ ಸ್ಟ್ಯಾಂಡಲ್ಲಿ ಕೆಳಗಡೆ ಮಾಡ್ತಾ ಬಂದಿದೆ. ಅಂದರೆ ಈ ಝೋನ್ ಏನಾಗಿದೆ ಇದೊಂದು ಐಡೆಂಟಿಫೈ ಮಾಡಿದ್ರೆ ಇದು ನಮಗೇನಾಗುತ್ತೆ, ಒಂದು ರೆಸಿಸ್ಟೆನ್ಸ್ ಝೋನ್ ಆಗ್ತಾ ಹೋಗುತ್ತಲ್ವಾ. ಮಾರ್ಕೆಟ್ ಏನೇ ಪಾಸಿಟಿವ್ ಆಗಿ ಓಪನಿಂಗ್ ಕೊಟ್ಟು ಮೇಲ್ಗಡೆ ಹೋದ್ರೂ ಕೂಡ ಈ ಝೋನ್ನ ರೆಸ್ಪೆಕ್ಟ್ ಮಾಡೋದು ಬಿಟ್ಟು ಹೋಗೋ ತನಕ ನಾವು ಇಮಿಡಿಯೇಟಾಗಿ ಮಾರ್ಕೆಟು ಟರ್ನ್ ಓವರ್ ಆಗಿದೆ, ಚೇಂಜ್ ಆಗಿದೆ, ಅದು ಎಕ್ಸ್ಪೈರಿ ದಿನ ಆ ಥರ ಅಸಂಪ್ಷನ್ ಮಾಡ್ಕೊಳಕ್ಕೆ ಆಗೋದಿಲ್ಲ. ಇವತ್ತೇನಾಯಿತು, ಆ ಝೋನಲ್ಲಿ ಬಂತು ಪಾಸ್ ಮಾಡ್ತು, ಮತ್ತೆ ಕೆಳಗಡೆ ಹೋಗ್ತೀನಿ ಅಂತ ಆ ಝೋನ್ನಲ್ಲೇ ಸಪೋರ್ಟು ಅಂತು. ಇಲ್ಲಿ ಮತ್ತೆ ಒಂದ್ಸಲ ಟ್ರ್ಯಾಪ್ ಮಾಡಿಸಿರುತ್ತೆ ಮಾರ್ಕೆಟು ಸಖತ್ತಾಗಿ. ಯಾಕೆ ಅಂತಂದರೆ ಇಲ್ಲಿ 25,500 ಬಿಟ್ಕೊಡ್ತಾ ಇಲ್ಲ, ಮಾರ್ಕೆಟ್ ಇಲ್ಲಿಂದ ಪಾಸಿಟಿವ್ ಹೋಗುತ್ತೆ ಅಂತ ಅಂದ್ಕೊಂಡು ಸುಮಾರು ಜನ ತೊಗೊಂಡಿರ್ಬೋದು. ಆದರೆ ಇಂತಹ ಸಂದರ್ಭದಲ್ಲಿ ನಮ್ಮನ್ನು ಕಾಪಾಡುವಂಥ ಏಕೈಕ ಟೂಲ್ ಅಂದರೆ ಯಾವುದದು, ಅದು ನಮ್ಮ ಸ್ಟ್ರಾಟಜಿ ಬಿಲ್ಡರ್ ಟೂಲು ಅಥವಾ OI ಅಂತ ಏನು ಹೇಳ್ತೀವಿ ಅದರಲ್ಲಿ. ಸ್ಟ್ರಾಟಜಿ ಬಿಲ್ಡರ್ ಅನ್ನೋದಕ್ಕಿಂತ OI ಟೂಲಲ್ಲಿ ನಿಮಗೆ ನೋಡ್ತಾ ಬರೋದಾದರೆ ಇಲ್ಲಿ
ಓಪನ್ ಇಂಟ್ರೆಸ್ಟಿಂದು ಒಂದು ಅವರ್ಲಿ ಬೇಸಿಸಲ್ಲೂ ಕೂಡ ನೋಡ್ತಾ ಹೋಗ್ಬೋದು. ಅಂದರೆ ಉದಾಹರಣೆಗೆ ನಾನು ಹೇಳ್ತಾರಂಥದ್ದು 9:15 ಇದು ಚೇಂಜ್ ಇನ್ OI ಆಗಿರುತ್ತೆ, ಮತ್ತೆ ಕಂಪ್ಲೀಟ್ OI ತೋರಿಸಿರೋದಿಲ್ಲ. ಆದರೂ ನೀವು ನೋಡ್ತಾ ಬರೋದಾದರೆ 25,400, 450, 25,500 ಅಲ್ಲೆಲ್ಲ ನೋಡಿ 10 ಗಂಟೆ 11 ಗಂಟೆ ತನಕ ನಮಗೇನಿದೆ ತುಂಬ ಒಂದು ಒಳ್ಳೆ ರೀತಿಯಾದಂಥ ಸಪೋರ್ಟೇ ಬಿಲ್ಡಪ್ ಆಗಿತ್ತು ಓಪನಿಂಗಲ್ಲಿ, ಆಯಿತಾ. 11 ಗಂಟೆ ಆದಮೇಲೆ ನೀವು ನೋಡ್ತಾ ಬರೋದಾದರೆ ಪರಿಸ್ಥಿತಿ ಚೇಂಜ್ ಆಗ್ತಾ ಬಂತು. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಜೋರಾಗಿ ಡ್ರಾಪ್ ಆಗಿದೆ 25,500, ಅದೇ ರೀತಿಗೆ ಎಷ್ಟು ಜೋರಾಗಿ ಮೇಲ್ಗಡೆ ಹೋಗಿದೆ. ಇದು ನಮಗೆ ಚಾರ್ಟಲ್ಲಿ ಕೂಡ ಕಾಣಿಸುತ್ತೆ ಈ ಓಪನ್ ಇಂಟ್ರೆಸ್ಟು. ಇದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಸೆನ್ಸಿಬಲಲ್ಲಿ ಯಾವ ರೀತಿಯಾಗಿ ಲಾಗಿನ್ ಆಗೋದು, OI ಪ್ರೊಫೈಲ್ನ ಯಾವ ರೀತಿಯಾಗಿ ಎನೇಬಲ್ ಮಾಡ್ಕೊಳ್ಳೋದು ಅನ್ನೋದು. ಝೆರೋದ ಯೂಸರ್ಸಿಗೆ ಇದು ಫ್ರೀ ಆಗಿರುತ್ತೆ, ಬೇರೆಯವರಿಗೆ ನನಗೆ ಗೊತ್ತಿಲ್ಲ ಎಷ್ಟು ಫ್ರೀಯಾಗಿ ಬರುತ್ತೆ, ಯಾವ ರೀತಿ OI ಪ್ರೊಫೈಲು ಫ್ರೀಯಾಗಿ ಕೊಡ್ತಾರಾ ಅಥವಾ ಲಿಮಿಟೆಡ್ ಟೈಮ್ ತನಕ ಕೊಡ್ತಾರಾ, ಅದು ಯಾರಾದರೂ ಗೊತ್ತಿರೋ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಅಥವಾ ನಾನೇ ಬೇರೆ ಅಕೌಂಟಿಂದ ಲಾಗಿನ್ ಆಗಿಬಿಟ್ಟು ನೋಡಬೇಕು ಯಾವ ರೀತಿ ಬೇರೆ ಡಿಮ್ಯಾಟ್ ಅಕೌಂಟ್ ಆದರೆ ಯಾವ ರೀತಿ ಬರುತ್ತೆ. ಅಪ್ಸ್ಟಾಕ್ಸ್ ಆಗಲಿ ಏಂಜಲ್ ಒನ್ ಆಗಲಿ, ಮೊದಲಿಗೆ ಝೆರೋದ ಏಂಜಲ್ ಒನ್ ಎರಡಕ್ಕೂ ಫ್ರೀ ಇತ್ತು. ಐ ಥಿಂಕ್ ಇವಾಗ ಏಂಜಲ್ ಒನ್ನಲ್ಲಿ ಫ್ರೀ ಇಲ್ಲ, ಝೆರೋದಾಗೆ ಮಾತ್ರ ಫ್ರೀ ಇದೆ. ಅಫ್ಕೋರ್ಸ್ ಝೆರೋದಾದೇ ಟೂಲ್ ಇದು ಸೆನ್ಸಿಬಲ್ಲು. ಸೊ ಇಲ್ಲಿ ನೋಡ್ತಾ ಬರೋದಾದ್ರೆ OI ಪ್ರೊಫೈಲು ಕ್ಲೀನಾಗಿ ಇದು ಎವ್ರಿ 3 ಮಿನಿಟ್ಸು NSE-ಇಂದ ಡೇಟಾ ಬಂದಂಗೆ ಕೂಡ ಇದು ರಿಫ್ರೆಶ್ ಆಗ್ತಾ ಇರುತ್ತೆ. ಬೆಳಗ್ಗೆ ತುಂಬ ಒಂದು ಒಳ್ಳೆ ರೀತಿಯಾದಂಥ ಸಪೋರ್ಟ್ ಬಿಲ್ಡಪ್ ಆಗಿತ್ತು 25,500. ಒಂದೂವರೆ ಗಂಟೆ 2 ಗಂಟೆ ಆದಮೇಲೆ ನೋಡ್ತಾ ಬರೋದಾದರೆ ಇವಾಗ ಆಲ್ರೆಡಿ ನಾವು ತೋರಿಸಿದಾಗೆ ಏನಾಯಿತು, ಚೇಂಜ್ ಆಯಿತು. 25,500 ಪೊಸಿಷನ್ನ ತೆಕ್ಕೊಂತ ಹೋದ್ರು, 25,500 ರೆಸಿಸ್ಟೆನ್ಸೇ ಬಿಲ್ಡಪ್ ಆಗ್ತಾ ಹೋಯಿತು. ಈ ರೀತಿ ಎಕ್ಸ್ಪೈರಿ ದಿನ ನೋಡಿ, ಚಾರ್ಟ್ ಪ್ಯಾಟರ್ನ್ ನಾವು ಏನೇ ಮಾತಾಡ್ತಾ ಹೋಗ್ಬೋದು, ಆದರೆ ಎಕ್ಸ್ಪೈರಿ ದಿನ ಯಾವುದು ಮ್ಯಾಟರ್ ಆಗುತ್ತೆ ಅಂದರೆ ಅದು OI ಪ್ರೊಫೈಲ್, ಒಂದು ವರದಾನ ಅಂತ ಹೇಳ್ತಾ ಹೋಗ್ಬೋದು OI ಪ್ರೊಫೈಲ್ ಇರುವಂಥದ್ದು. ಯಾಕೆಂದರೆ FIDAಗಳು ಯಾವ ರೀತಿಯಾಗಿ ಪೊಸಿಷನ್ನ ಶಿಫ್ಟ್ ಮಾಡ್ಕೊತಾ ಇದ್ದಾರೆ ಅಂತ ತ್ವರಿತವಾಗಿ ನಮಗೆ ಗೊತ್ತಾಗ್ತಾ ಹೋಗುವಂಥದ್ದು OI ಡೇಟಾಯಿಂದನೇ. ಹಾಗಾಗಿ ಚಾರ್ಟ್ ಪ್ಯಾಟರ್ನ್ಗಿಂತನೂ ಕೂಡ ಒಂದು ತೂಕ ಜಾಸ್ತಿ ನಾವು OI ಪ್ರೊಫೈಲ್ಗೆ ಕೊಡಬೇಕು, ಎಸ್ಪೆಷಲಿ ಆನ್ ಎಕ್ಸ್ಪೈರಿ ಡೇಸ್. ಈ ರೀತಿ ಆದಾಗ ನೀವು ನೋಡಿ ಕ್ರಮೇಣ ಆಮೇಲೆ ನೋಡ್ಕೊತಾ ಬರ್ತಾ ಹೋದರೆ ನೋಡಿ, ಇಲ್ಲಿ ದೊಡ್ಡದಾಗಿ ಕೆಳಗಡೆ ಹೋಗ್ತಾನೆ ಹೋಯಿತು, ನಮಗೆ ಇದು ಮೇಲ್ಗಡೆ ಹೋಗ್ತಾನೆ ಹೋಯಿತು, ರೆಸಿಸ್ಟೆನ್ಸ್ ಲೆವೆಲ್ಗಳು ಮೇಲ್ಗಡೆ ಹೋಗ್ತಾನೆ ಹೋಯಿತು. ಈ ರೀತಿಯಾಗಿ ನೀವು ನೋಡ್ತಾ ಬರೋದಾದರೆ ಮಧ್ಯಾಹ್ನ 1 ಗಂಟೆ ಅಷ್ಟೊತ್ತಿಗೆ ದೊಡ್ಡದಾಗಿ ರೆಸಿಸ್ಟೆನ್ಸು ಬಿಲ್ಡಪ್ ಆಗಿ ಕೂತ್ಕೊಂತು. ಮತ್ತೆ ಒಂದ್ಸಲ ಅಟೆಂಪ್ಟ್ ಮಾಡಿದ್ರು, ಅದೇ ಹೇಳಿದ್ದು ಇವತ್ತು ಸುಲಭ ಇರಲಿಲ್ಲ ಖಂಡಿತವಾಗ್ಲೂ ಮಾರ್ಕೆಟು. ಆದರೆ ಕೊನೆಗೆ ಎಲ್ಲದೂ ಶಿಫ್ಟ್ ಆಗಿ 25,400, 450 ಆ ಟೆರಿಟರಿಗೆ ಹೋಗ್ತಾ ಇತ್ತು. ಕೊನೆಯ ಮೂಮೆಂಟಲ್ಲಿ ಒಂದು ಶಾರ್ಪ್ ಆಗಿ ಸೆಲ್ಲಿಂಗ್ ಬರ್ತಾ ಹೋಯಿತು ನಿಫ್ಟಿನಲ್ಲಿ. ಸೊ ಅಂದರೆ ನಾವು ಮಾತಾಡ್ತಾ ಇರೋದು ಈ ಝೋನು ನೋಡಿ, ಇಲ್ಲಿ ಈ ಮೂಮೆಂಟಲ್ಲಿ ಒಂದ್ಸಲ ಮತ್ತೆ ಅಟೆಂಪ್ಟ್ ಮಾಡಿದ್ರು 25,500, ಆದರೆ ಅಲ್ಲಿಂದ ಇಲ್ಲಿ ಈ ಟೈಮಲ್ಲಿ ತುಂಬ ಜೋರಾಗಿ OI-ನಲ್ಲಿ ಬದಲಾವಣೆ ಆಗಿತ್ತು. 25,500ನ ಮೇಲ್ಗಡೆ ಹೋಗೋಕ್ಕಾಗೋದಿಲ್ಲ ಅಂತ ಹೇಳಿತ್ತು, ಆದರೆ ಕೊನೆ ಟೈಮಲ್ಲಿ ಮತ್ತೆ ಟ್ರ್ಯಾಪ್ ಮಾಡಿದ್ರು, ಮತ್ತೆ ಅಲ್ಲಿಂದ ಜೋರಾಗಿ ಶಾರ್ಪ್ ಆಗಿ ಫಾಲ್ ಆಯಿತು. ಇದು ಖಂಡಿತವಾಗ್ಲೂ ಈ ಮೂಮೆಂಟಲ್ಲಿ ಯಾರಾದರೂ ಟ್ರ್ಯಾಪಿಗೆ ಒಳಗಾಗಿದ್ರು ಅಂತಂದರೆ ವಿಚ್ ಇಸ್ ಓಕೆ ಅಂತ ಹೇಳ್ತಾ ಹೋಗ್ಬೋದು ಇವತ್ತಿನ ದಿನಗಳಲ್ಲಿ. ಯಾಕೆಂತಂದರೆ ಇಲ್ಲಿ ಒಂದು ಪಾಸಿಟಿವ್ ದಿನ ಓಪನ್ ಆಗಿದೆ, ಒಂದು ಸಪೋರ್ಟ್ ತೊಗೊತಾ ಇದೆ 25,500 ಮತ್ತೆ ಹೋಗಿದೆ. ಅಂದರೆ OI ಪ್ರೊಫೈಲ್ ನೋಡಿಲ್ಲ ಅಂತಂದರೆ ನೀವು ಇಲ್ಲಿ ಖಂಡಿತವಾಗ್ಲೂ ಟ್ರ್ಯಾಪ್ ಆಗಿರುವಂಥ ಸಾಧ್ಯತೆ ಇರುತ್ತೆ. ಬಟ್ OI ಪ್ರೊಫೈಲ್ ನೋಡಿದವರಿಗೆ ಓಕೆ, ಇವತ್ತು ಅಷ್ಟು ಸುಲಭವಾಗಿ 25,500ನ ಕ್ಲೋಸಿಂಗ್ ಮಾಡೋಕ್ಕಾಗೋದಿಲ್ಲ ಅಂತ ಇದ್ರ ಬಗ್ಗೆ ಗ್ರೂಪಲ್ಲಿ ಕೂಡ ಮಾತಾಡಿದ್ವಿ. 12:30 ಅಷ್ಟೊತ್ತಿಗೆ ಇವತ್ತು 25,500 ಕೆಳಗಡೆ ಕ್ಲೋಸಿಂಗ್ ಆಗ್ಬೋದು ಅಂತಲೂ ಕೂಡ ನಾವು ಮಾತಾಡ್ಕೊಂಡಿದ್ವಿ ಅಲ್ವಾ. ಸೊ ಅದೇ ರೀತಿ ಆಗಿದೆ. ಈಗ ನಿಫ್ಟಿದು ನೆಕ್ಸ್ಟ್ ಕತೆ ಏನು ಹಾಗಾದರೆ ಅಂದರೆ ನೋಡಿ, ಅದೇ ಲೆವೆಲ್ಲು ಟೆಸ್ಟ್ ಮಾಡಿದಂಥ ಲೆವೆಲ್ಲು 25,400 ಯಾವಾಗ ನಿನ್ನೆನೂ ಕೂಡ ಬಂದು ಟೆಸ್ಟ್ ಮಾಡಿದೆ, ಇವತ್ತು ಕೂಡ ಬಂದು ಟೆಸ್ಟ್ ಮಾಡಿದೆ. ಸೊ 2 ದಿನ 25,500ಕ್ಕಿಂತ ಕೆಳಗಡೆ ಕ್ಲೋಸಿಂಗ್ ಆಗ್ತಾ ಇರೋದು ಖಂಡಿತವಾಗ್ಲೂ ನೆಗೆಟಿವಿಟಿನ ತೋರಿಸ್ತಾ ಇದೆ ನಿಫ್ಟಿನಲ್ಲಿ. ಈ ಲೆವೆಲ್ ಬ್ರೇಕ್ ಆಯಿತು ಅಂತಂದರೆ ಕೆಳಗಡೆ ಹೋಗ್ತಾ ಹೋಗುತ್ತೆ. ನಾಳೆಯಿಂದ ಹೊಸ ಎಕ್ಸ್ಪೈರಿ ಯಾವ ರೀತಿಯಾಗಿ ಬಿಹೇವ್ ಆಗ್ತಾ ಹೋಗುತ್ತೆ ಅಂತ ನೋಡ್ತಾ ಹೋಗೋಣ. ಡೈಲಿ ಕ್ಯಾಂಡಲ್ ಅಂತ ನೋಡೋದಾದರೆ ಈ ಒಂದು ಪ್ರಾಫಿಟ್ ಬುಕ್ಕಿಂಗ್ ಬೇಕಿತ್ತ ಅಂದರೆ ಖಂಡಿತ, ಯಾಕೆಂದರೆ ತುಂಬ ದೊಡ್ಡದ ರೀತಿಯಂಥ ರ್ಯಾಲಿ ಆಗಿತ್ತಲ್ವ, ಆ ರ್ಯಾಲಿಗೆ ಈಗ ಪ್ರಾಫಿಟ್ ಬುಕ್ಕಿಂಗ್ ಆಗ್ತಾ ಇದೆ. ಎಲ್ಲಿ ತನಕ ಜಾಗ ಇದೆ ನಮಗೆ 25,000 ಲೆವೆಲ್ ತನಕ ಬಂದರೂ ಕೂಡ ನಿಫ್ಟಿನಲ್ಲಿ ಆಶ್ಚರ್ಯ ಇಲ್ಲ. ಯಾಕೆಂದರೆ ನೆಕ್ಸ್ಟ್ ಮೇಜರ್ ಸಪೋರ್ಟ್ ಅಂತ ಇರುವಂಥದ್ದು 25,000 ಟೆರಿಟರಿಲಿದೆ. ನೋಡೋಣ 25,000 ತನಕ ನಿಫ್ಟಿ ಬರುತ್ತಾ ಅಥವಾ 25,200 ಈ ಲೆವೆಲಲ್ಲೇ ಒಂದು ಬೌನ್ಸ್ ಆಗಿ ಮೇಲ್ಗಡೆ ಹೋಗುತ್ತಾ ಅಂತ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ಅಂತ ನೋಡ್ತಾ ಬರೋದು ಕೂಡ ಇವತ್ತು ನೆನ್ನೆನೂ ಕೂಡ ಕರೆಕ್ಷನ್, ಇವತ್ತು ಕೂಡ ಕರೆಕ್ಷನ್. ನೆನ್ನೆದು ಇಂಪಾರ್ಟೆಂಟ್ ಕ್ಯಾಂಡಲ್ ಅಂತ ಮಾತಾಡಿದ್ವಿ, ಯಾಕೆ ಒಂದು ಬೇರಿಶ್ ಎನ್ಗಲ್ಫಿಂಗ್ ಪ್ಯಾಟರ್ನ್ ಆಗಿದೆ ಅಂತ. ನೋಡಿ, ಈ ಥರ ಆದಾಗ ರಿಸ್ಕ್ ಟು ರಿವಾರ್ಡು ಚೆನ್ನಾಗಿರುತ್ತೆ. ಯಾಕೆಂತಂದರೆ ನೀವು ಆಪ್ಷನ್ ಸೆಲ್ಲಿಂಗ್ ಮಾಡೋದಾಗಲಿ ಆಪ್ಷನ್ ಬೈಯಿಂಗ್ ಮಾಡೋದಾಗಲಿ ನೆನ್ನೆದು ಇಷ್ಟು ದೊಡ್ಡದಾಗಿ ಬಂದಿದೆ ಅಲ್ವಾ, ಇದನ್ನ ನೀವು ಫಿಕ್ಸ್ ಆಗಿ ನೀವು ಒಂದು ಸ್ಟಾಪ್ ಲಾಸ್ ಆಗಿ ಇಟ್ಕೊತ ಹೋಗ್ಬೋದು. 57,500ನ ಅಲ್ಲಿ ಇಟ್ಕೊಂಡು ನಾವು ಒಂದು ಟ್ರೇಡ್ನ ಆಪರ್ಚುನಿಟಿನ ತಗೊಂತ ಹೋಗ್ಬೋದು. ಒಳ್ಳೆ ರ್ಯಾಲಿ ಕೂಡ ಆಗಿತ್ತು, ಈಗ ಪ್ರಾಫಿಟ್ ಬುಕ್ಕಿಂಗ್ ಆಗ್ತಾಯಿದೆ, ಕ್ಯಾಂಡಲ್ ಸಪೋರ್ಟು ಕೂಡ ಇದೆ, ಇನ್ನೇನು ಬೇಕು. ಸೊ ಓವರಾಲು ಮಾರ್ಕೆಟು ನೆಗೆಟಿವಿಟಿ ಆಗ್ತಾ ಇದೆ, ಒಂದು ವಾಲಟೈಲ್ ಕಡೆಗೆ ಹೋಗ್ತಿದೆ ಅನ್ನೋದನ್ನ ನಾವು ಈಗ ಕಮೋಡಿಟಿ ಮೇಲೂ ನೋಡ್ತಾ ಹೋಗ್ಬೋದು. ಗ್ಲೋಬಲ್ ಇವೆಂಟ್ಸ್ ಎಲ್ಲ ಏನೋ ಆಗ್ತಾ ಇದೆ, ಏನೋ ಎದುರು ಬರ್ತಿದೆ ಅಂದರೆ ಫಸ್ಟ್ ಯಾವುದು ರಿಯಾಕ್ಟ್ ಮಾಡ್ತಾ ಇದೆ, ಇವಾಗ ಕಮೋಡಿಟಿ ಮಾರ್ಕೆಟ್ ರಿಯಾಕ್ಟ್ ಮಾಡ್ತಾ ಇದೆ. ಮೊದಲೆಲ್ಲ US ಮಾರ್ಕೆಟಿನ ಕೋರಿಲೇಷನಲ್ಲಿ ನೋಡ್ತಾ ಇದ್ವಿ, ಈಗ US ಮಾರ್ಕೆಟ್ನ ನಾನು ಟ್ರ್ಯಾಕ್ ಮಾಡೋದನ್ನ ಬಿಟ್ಟಿದ್ದೀನಿ ಹೇಳಬೇಕು ಅಂದರೆ. ಸೊ ಕಮೋಡಿಟಿ ಮಾರ್ಕೆಟಲ್ಲೇ ನಮಗೆ ಒಂದು ಅಂದಾಜು ಸಿಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಗಿಫ್ಟ್ ನಿಫ್ಟಿ ಬಿಡಿ, ಅದು ನಾಳೆ ನೋಡಿರಂತೆ. ಅದೇ ರೀತಿಯಾಗಿ ಮಿಡ್ ಕ್ಯಾಪ್ ನಿಫ್ಟಿ ನೋಡೋದಾದರೆ ತುಂಬ ಒಂದು ಮ್ಯೂಟ್ ಆಗಿ ನಿಲ್ತಾ ಇದೆ. ಇಲ್ಲೂ ಕೂಡ ಒಂದು ಒಳ್ಳೆ ಆಪರ್ಚುನಿಟಿ ಸಿಗುವಂಥ ಸಾಧ್ಯತೆ ಇದೆ ನಮಗೆ, ಆದರೆ ಕನ್ಫರ್ಮೇಷನ್ ಕೊಡಬೇಕು. ಯಾಕೆ ಹೇಳಿ, ಒಂದು ಆಲ್ ಟೈಮ್ ಹೈ ಲೆವೆಲಲ್ಲಿದೆ ಮಿಡ್ ಕ್ಯಾಪ್ ನಿಫ್ಟಿ. ಈಗ ಒಂದು ಕರೆಕ್ಷನ್ಗೆ ಎದುರಾಗುತ್ತೆ ಅನ್ನೋದಾದರೆ
ಆದರೆ ಇದನ್ನೇ ನಾವು ಸ್ಟಾಪ್ ಲಾಸ್ ಇಟ್ಕೊಂಡು ಕೆಳಗಡೆ ಬರ್ತಿದೆ ಅಂತಂದರೆ ನಾವು ಖಂಡಿತವಾಗ್ಲೂ ಒಂದು ಒಳ್ಳೆ ರೀತಿಯಂಥ ಟ್ರೇಡ್ನ ಕೆಳಗಡೆ ತೊಗೊತ ಹೋಗ್ಬೋದು. ಕೆಳಗಡೆ ಬರೋದಾದರೆ ಮತ್ತೆ ಹೇಳ್ತಾ ಇದ್ದೀನಿ, ಯಾಕೆಂದರೆ ಹೋದ ವರ್ಷ ಸೆಪ್ಟೆಂಬರಲ್ಲಿ ಮಾಡಿದಂಥ ಹೈನ ಈಗ ಮತ್ತೆ ಅಟೆಂಡ್ ಮಾಡ್ತಾ ಇದೆ. ಆದರೆ ಒಂದು ಒಳ್ಳೆ ರ್ಯಾಲಿ ಆಗೋಗಿದೆ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ. ಮತ್ತೆ ಒಂದು ತಿರ್ಗಾ ಒಂದು ಕರೆಕ್ಷನ್ ಬಂದು ಮೇಲೆ ಹೋಗುತ್ತಾ ಅಥವಾ ಇಲ್ಲಿಂದ ಬೌನ್ಸ್ ಆಗುತ್ತಾ ಅಂತ ನೋಡೋಣ. ಒಟ್ಟಿನಲ್ಲಿ ಬಸ್ ಸ್ಟ್ಯಾಂಡ್ ಆದರೆ ಯಾವಾಗಲೂ ಕೂಡ ನಮಗೆ ಒಂದು ಗೊತ್ತಿರಬೇಕು, ಏನೋ ಒಂದು ದೊಡ್ಡ ಟ್ರೇಡು ಅದರ ನೆಕ್ಸ್ಟ್ ಡೈರೆಕ್ಷನಲ್ಲಿ ಬರೋದಿದೆ ಅಂತ. ಎಷ್ಟು ದಿನ ಈ ಥರ ಮಾರ್ಕೆಟ್ ನಿಲ್ಲುತ್ತೋ ಅದು ಒಂದು ಒಳ್ಳೆ ಸಾಧ್ಯತೆನೇ ಆಗಿರುತ್ತೆ, ಯಾಕೆಂದರೆ ನೆಕ್ಸ್ಟ್ ಬರುವಂಥ ಮೂಮೆಂಟು ಅಷ್ಟು ಶಾರ್ಪ್ ಆಗಿ ಮೂಮೆಂಟ್ ಇರುತ್ತೆ. ಇನ್ ಕೇಸ್ ಮಿಡ್ ಕ್ಯಾಪ್ ನಿಫ್ಟಿ ಕೆಳಗಡೆ ಬ್ರೇಕ್ ಡೌನ್ ಆಗ್ತಾ ಇದೆ ಅಂದರೆ ನಾವು ಖಂಡಿತವಾಗ್ಲೂ ಒಂದು ದೊಡ್ಡ ಟ್ರೇಡ್ನ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು. ಯಾಕೆಂತಂದರೆ ಇದು ಒಂದು ಮಲ್ಟಿ ಇಯರ್ ಹೈನ ಮಲ್ಟಿಪಲ್ ಟೈಮ್ಸ್ ಟೆಸ್ಟ್ ಮಾಡಿ ಅಲ್ಲಿಂದ ಬ್ರೇಕ್ ಡೌನ್ ಆಗುವಂಥ ಸಾಧ್ಯತೆ ಇರುತ್ತೆ. ಅವಾಗ ಶಾರ್ಪ್ ಆಗಿ ಫಾಲ್ ಬರುವಂಥ ಸಾಧ್ಯತೆ ಇರುತ್ತೆ. ಅದೇ ರೀತಿಯಾಗಿ ಫಿನ್ ನಿಫ್ಟಿ ಕೂಡ ಬ್ಯಾಂಕ್ ನಿಫ್ಟಿ ಜೊತೆ ಜಾಯ್ನ್ ಆಗಿದೆ. ಆದರೆ ಇದಕ್ಕೆ ಒಂದು ಇಂಪಾರ್ಟೆಂಟ್ ಆದ ಬಸ್ ಸ್ಟ್ಯಾಂಡ್ ಲೆವೆಲ್ 26,000 ಸೊ 26,000ನ ಯಾವ ರೀತಿಯಾಗಿ ಬಂದು ಟೆಸ್ಟ್ ಮಾಡುತ್ತೆ ಅಂತ ನೋಡೋಣ. ಈಗಷ್ಟೇ ಒಂದು ಆಲ್ ಟೈಮ್ ಹೈಯಲ್ಲಿ ಬಸ್ ಸ್ಟ್ಯಾಂಡ್ ಮಾಡಿ ಮೇಲ್ಗಡೆ ಹೋಗ್ತಾ ಇತ್ತು, ಆ ಥರ ಆಗಿಲ್ಲ. 3 ದಿನದಿಂದ 4 ದಿನದಿಂದ ರೆಡ್ ಕ್ಯಾಂಡಲ್ಗಳೇ ಬರೋದು ಕಾಣಿಸ್ತಾ ಇದೆ. ಸೊ ಇದನ್ನು ಹೊರತುಪಡಿಸಿ ಇಂಡಿಯಾ ವಿಕ್ಸ್ ಅಂತ ನೋಡೋದಾದ್ರೆ ಇಂಡಿಯಾ ವಿಕ್ಸ್ ಇನ್ನೂ ಕೂಡ ಚೇಂಜಸ್ ಆಗಿಲ್ಲ ನೋಡಿ. ಅದಕ್ಕೆ ಹೇಳ್ತಾರಂಥದ್ದು ಆಪ್ಷನ್ ಬೈಯಿಂಗ್ ಮಾಡೋದಾದ್ರೂ ಕೂಡ ನಿಮಗೆ ಒಳ್ಳೆ ರೀತಿಯಾದಂಥ ಪ್ರೀಮಿಯಂಗಳು ಬೇಗ ಬಿಲ್ಡಪ್ ಆಗಲ್ಲ. ಕ್ವಿಕ್ಕಾಗಿ ಎಕ್ಸಿಟ್ ಮಾಡಬೇಕು. ಒಂದು ಚೂರು ಎಂಟ್ರಿ ಎಕ್ಸಿಟಲ್ಲಿ ಆಚೆ ಈಚೆ ಆಯಿತು ಅಂದ್ರೂ ಕೂಡ ನಮಗೆ ದೊಡ್ಡ ರೀತಿಯಾದಂಥ ಒಂದು ಚೇಂಜಸ್ ಆಗೋದಿಲ್ಲ. ಸೊ ಹಾಗಾಗಿ ಇಂಥ ಟೈಮಲ್ಲಿ ನಾವು ಕ್ವಾಂಟಿಟಿ ಕಮ್ಮಿ ಇಟ್ಕೋಬೇಕು. ಬಿಕಾಸ್ ಯಾಕೆ ಅಂತಂದರೆ ನಮಗೆ ಪ್ರೀಮಿಯಂಗಳಲ್ಲಿ ಅಷ್ಟೊಂದು ಅಪ್ರಿಷಿಯೇಟ್ ಆಗೋದಿಲ್ಲ. ಜೊತೆಗೇ ತುಂಬ ಹೊತ್ತು ಟ್ರೇಡ್ನ ಇಟ್ಕೊಳಕ್ಕಾಗೋದಿಲ್ಲ. ಕ್ವಿಕ್ಕಾಗಿ ಎಕ್ಸಿಟ್ ಕೂಡ ಮಾಡ್ಕೊತ ಹೋಗಬೇಕಾಗುತ್ತೆ ಯಾರಾದರೂ ಪ್ಯೂರ್ ಆಪ್ಷನ್ ಬೈಯಿಂಗ್ ಮಾಡ್ತಾ ಇದ್ದೀರಾ ಅಂತಂದರೆ. ಒಂದಿಷ್ಟು ನ್ಯೂಸ್ಗಳನ್ನು ಕವರ್ ಮಾಡಿಬಿಡ್ತೀನಿ. ಅದಾನಿದು ಸಿಮೆಂಟ್ ಫೈಲಿಂಗನ್ನು ಅದ್ರ ಬಗ್ಗೆ ಆಲ್ರೆಡಿ ನಾವು ನ್ಯೂಸ್ನ ಕೊಟ್ಟಿದ್ದೀವಿ. ಅದೇ ರೀತಿಯಾಗಿ IPO ಫೈಲಿಂಗು ಡಬಲ್ಗಿಂತಲೂ ಜಾಸ್ತಿ ಆಗಿದೆ. ಫಸ್ಟು ಜೂನಿಂದ ಈ ಜನವರಿಯಿಂದ ಜೂನ್ ತನಕ ಫೈಲ್ ಮಾಡ್ತಾರಲ್ಲ IPOಗೆ ಅಂತ ಸೆಬಿಗೆ ರಿಕ್ವೆಸ್ಟ್ ಕಳಿಸ್ಬೇಕು, ಅವರನ್ನ ಅಪ್ರೂವಲ್ ಮಾಡಬೇಕು ಇದೆಲ್ಲ. ಸೊ IPO ಫೈಲಿಂಗು ಡಬಲ್ ಆಗಿದೆ ಅಂತ ಒಂದು ಸುದ್ದಿ ಬಂತು. ಜೊತೆಗೆ ಮೈಕ್ರೋಸಾಫ್ಟು ಈಗ ಒಂದು IT ಸೆಕ್ಟರ್ಗೆ ಅಂತ ನ್ಯೂಸ್ ಹೇಳೋದಾದರೆ TCS ಅಲ್ಲಿ ಒಂದಿಷ್ಟು ಲೀಡರ್ಶಿಪ್ ಚೇಂಜಸ್ನ ಮಾಡಿದ್ದಾರೆ. ಎಲ್ಲರೂ ಕೂಡ AI ಬೇಸ್ಡ್ ಅಂತ ತರ್ತಾ ಇದ್ದಾರೆ. ಮೈಕ್ರೋಸಾಫ್ಟು ಮತ್ತು ಮೆಟಾದು ಇತ್ತೀಚೆಗೆ ಕೂಡ ಒಂದು ಇಂಟರ್ವ್ಯೂ ನಡೀತಿತ್ತು ಅವರಿಬ್ಬರ ಮಧ್ಯೆ. ಸೊ ಅಲ್ಲೂ ಕೂಡ ಏನು ಹೇಳ್ತಾ ಇದ್ರು, 30% ಕೋಡು ಇವಾಗ ಆಟೋಮೇಷನ್ ಆಗ್ತಾ ಇದೆ, 50% ಕೋಡು ಅದೇ ಬರಿತಾ ಇದೆ ಅಂತೆಲ್ಲ ಹೇಳ್ತಾ ಇದ್ರು. ಸೊ ಈಗ ಮೈಕ್ರೋಸಾಫ್ಟು ಸೆಕೆಂಡ್ ಫೇಸ್ ಆಫ್, ಈಗ ಆಲ್ರೆಡಿ ಈ ವರ್ಷ 8,000 ಜಾಬ್ನೇನೋ ಕಟ್ ಮಾಡಿದ್ರಲ್ವಾ, ಈಗ ಇನ್ನೂ ಒಂದು ಸೆಕೆಂಡ್ ವೇವ್ ಆಫ್ ಲೇ ಆಫ್ನ ಮಾಡ್ತಾ ಇದ್ದಾರೆ, ಕೆಲಸದಿಂದ ತೆಗಿತಾರೆ ಅಂತ ಸುದ್ದಿ ಬಂದಿದೆ. ಸರಿಸುಮಾರು 9,000 ಕೆಲಸಗಳು ಹೋಗ್ಬೋದು ಅಂತ ಒಂದು ಸುದ್ದಿ ಇದೆ. ನೋಡೋಣ ಅದೇನಾಗುತ್ತೆ ಅಂತ. ರಿಲಯನ್ಸ್ ಕಮ್ಯುನಿಕೇಷನ್ ಅನಿಲ್ ಅಂಬಾನಿ ಅವರು ನಡೆಸ್ತಿದ್ದಂಥ ಕಂಪನಿ ಅದು ಬ್ಯಾಂಕ್ರಪ್ಟ್ ಆಯಿತು. ನಿಮಗೆಲ್ಲ ಗೊತ್ತಿದೆ, ಅದು ಮೇಲೆ ಹೇಳೋಕ್ಕಾಗಲಿಲ್ಲ. ಅದನ್ನ ಈಗ ಫ್ರಾಡ್ ಕ್ಯಾಟಗರಿ, ಅವ್ರು ಏನು ಲೋನ್ ತೊಗೊಂಡಿದ್ರು ಅದನ್ನ ಫ್ರಾಡ್ ಕ್ಯಾಟಗರಿಗೆ ಸೇರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೋಡೋದು ಯಾವ ರೀತಿ ಏನು ಚೇಂಜಸ್ ಆಗುತ್ತೆ. ಫ್ರಾಡ್ ಕ್ಯಾಟಗರಿಗೆ ಸೇರಿಸಿದ ಮಾತ್ರಕ್ಕೆ ಇನ್ನೇನು ಮುಟ್ಟುಗೋಲು ಹಾಕೋಕ್ಕಾಗುತ್ತೆ ಏನು ಅನ್ನೋದನ್ನು ನೋಡ್ತಾ ಹೋಗಬೇಕು. ಅದೇ ರೀತಿಯಾಗಿ ಫಾಕ್ಸ್ಕಾನ್ ಕಂಪನಿ ಇಂಡಿಯಾದಲ್ಲಿ ಆ್ಯಪಲ್ ಐಫೋನ್ನ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಇರುವಂಥ ಕಂಪನಿ, ಚೈನೀಸ್ ಬೇಸ್ಡ್ ಕಂಪನಿ ಆಫ್ಕೋರ್ಸ್. ಇಲ್ಲಿ ಜನಕ್ಕೆ ಟ್ರೈನ್ ಮಾಡಿ ಇಲ್ಲಿ ಫ್ಯಾಕ್ಟ್ರಿಗಳನ್ನು ಮಾಡಿಕೊಂಡು ಮಾಡ್ತಾ ಇತ್ತಲ್ವ. ಈಗ ತಮ್ಮ ಸ್ಟಾಫ್ಗಳನ್ನು, ತಮ್ಮ ಏನು ಕೋರ್ ಇಂಜಿನಿಯರ್ಸ್ಗಳಿದ್ರು ಒಂದು 300 ಇಂಜಿನಿಯರ್ಸ್ಗಳನ್ನು ವಾಪಸ್ ಚೈನಾಗೆ ಬನ್ನಿ ಅಂತ ಕರಿತಾ ಇದ್ದಾರಂತೆ. ಈ ರೀತಿಯಾಗಿ ಇವರು ಕೋರ್ ಚೈನೀಸ್ ಇಂಜಿನಿಯರ್ಸ್ ವಾಪಸ್ ಹೋಯಿದ್ರು ಅಂದರೆ ಇಲ್ಲಿ ಟ್ರೈನಿಂಗ್ ಪ್ರೋಗ್ರಾಮ್ ಆಗಿರ್ಬೋದು, ಇಲ್ಲಿ ಒಂದು ಸ್ಕೇಲ್ ಅಪ್ ಆಗಿರ್ಬೋದು, ಮತ್ತೊಂದೆಲ್ಲದಕ್ಕೂ ಕೂಡ ಸಮಸ್ಯೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದನ್ನ ಚೈನೀಸ್ ಗೌರ್ಮೆಂಟ್ನೇ ಪುಷ್ ಮಾಡಿ ಫಾಕ್ಸ್ಕಾನ್ ಕಂಪನಿಯಿಂದ ಮಾಡಿಸ್ತಾ ಇದೆ ಅಂತಲೂ ಕೂಡ ಸುದ್ದಿ ಇದೆ. ನೋಡೋಣ, ಯಾಕೆಂದರೆ ಇಂಡಿಯಾದು US ಇಂದು ಟ್ರೇಡ್ ಡೀಲ್ ನಡೀತಾ ಇದೆ. ಸ್ವಲ್ಪ ಚೈನಾನು ಕೂಡ ಇವಾಗ ಬಿಸಿ ಮುಟ್ಸೋಣ ಅಂತ ಬರ್ತಿರ್ಬೋದು. ನೋಡಿ, ಇಂಡಿಯಾಗೆ ಡಿಪ್ಲೊಮೆಸಿ ಅನ್ನೋದು ಯಾವ ರೀತಿಯಾಗಿದೆ ಅಂದರೆ ಜೈಶಂಕರ್ ಅವರು ಅದರಲ್ಲಿ ತುಂಬ ಚೆನ್ನಾಗಿ ಕೆಲಸನ ನಿರ್ವಹಿಸ್ತಾರೆ, ಅದರಲ್ಲಿ ಎರಡು ಮಾತೇ ಇಲ್ಲ. ಆದರೆ ಯಾವ ರೀತಿಯಾಗಿ ಡಿಪೆಂಡ್ ಆಗಿದೆ ಅಂದರೆ ಇವಾಗ ಈ ಇಂಡಿಯಾ ಕಂಪ್ಲೀಟಾಗಿ ನಾವು US-ಅನ್ನೇ ನೆಚ್ಕೊಂಡು ಯಾವ ಕೆಲಸನೂ ಮಾಡೋಕ್ಕಾಗೋದಿಲ್ಲ, ಯಾಕಂದರೆ ಯಾವತ್ತೂ ಕೂಡ ನಂಬೋಕ್ಕಾಗೋದಿಲ್ಲ. ಹಾಗಾಗಿ ಚೈನಾ ಜೊತೆನೂ ಕೂಡ ಒಳ್ಳೆ ರಿಲೇಷನ್ನ ಇಟ್ಕೊಂಡಿರುವಂಥದ್ದು ವೆರಿ ಇಂಪಾರ್ಟೆಂಟ್. ಆದರೆ US ಜೊತೆ ರಿಲೇಷನ್ಶಿಪ್ ಚೆನ್ನಾಗಿ ಆಯಿತು ಅಂತಂದರೆ ಚೈನೀಸ್ಗೆ ಹೋಗ್ತಾ ಇದ್ದಂಥ ಏನೇನು ಪ್ರಾಡಕ್ಟ್ಸು ಅಥವಾ ಏನೇನು ಅವ್ರದ್ದು ಡೀಲ್ಸ್ ಇತ್ತು ಅದು ಇಂಡಿಯಾಗೆ ಬರುವಂಥ ಸಾಧ್ಯತೆ ಇದೆ. ಸೊ ತುಂಬ ಸ್ಟ್ರಾಟಜಿಕ್ ಆಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ. ತುಂಬ ಕಷ್ಟ ಅದು ಆ ಒಂದು ಡಿಪ್ಲೊಮೆಸಿನ ಮೇಂಟೈನ್ ಮಾಡುವಂಥದ್ದು. ಇಂಡಿಯಾ ಮೊದಲಿಂದನೂ ಸ್ವಾತಂತ್ರ್ಯದ ನಂತರದಿಂದ ಮೊದಲಿಂದನೂ ಇದನ್ನ ಕಂಟಿನ್ಯೂ ಮಾಡ್ಕೊಂಡೇ ಬರ್ತಾ ಇದೆ. ನೋಡೋಣ ಅದು ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ. ಅದೇ ರೀತಿಯಾಗಿ ರೇಟ್ ಕಟ್ ಮಾಡಿರ್ಬೋದು, ಅಂದರೆ ರೆಪೋ ರೇಟ್ ಕಟ್ ಆಗಿರ್ಬೋದು, ಟ್ಯಾಕ್ಸ್ ಬೆನಿಫಿಟ್ಗಳನ್ನು ಕೊಡ್ತಿರ್ಬೋದು. ಈಗ GSTನಲ್ಲೂ ಕೂಡ 12% GST ಸ್ಲ್ಯಾಬ್ ಇರೋದನ್ನು ತೆಗೆದುಹಾಕ್ತಾರೆ ಅಂತ ಸುದ್ದಿ ಬಂದಿದೆ. ಅದೆಲ್ಲ ಕನ್ಫರ್ಮ್ ಆದಮೇಲೆ ನಾವು ಮಾತಾಡ್ತಾ ಹೋಗೋಣಂತೆ. ಆ ರೀತಿ ಎಲ್ಲ ಮಾಡ್ತಾ ಇರ್ಬೋದು. ಆದರೂ ಕೂಡ ಅಫೋರ್ಡಬಲ್ ಹೌಸಿಂಗ್ ಅಂದರೆ ಜನಗಳಿಗೆ ಒಂದು ಒಳ್ಳೆ ಬೆಲೆಯಲ್ಲಿ ಮನೆನ ತೊಗೊಳ್ಳೋವಂಥದ್ದು ಅದು ಏನು ಕೂಡ ಚೇಂಜ್ ಆಗೋದಿಲ್ಲ. ಇದರಿಂದ ಇನ್ನೂ ಕೂಡ ಸ್ವಲ್ಪ ದಿನ ಹೌಸಿಂಗ್ ಇಂಡಸ್ಟ್ರಿ ಸ್ವಲ್ಪ ಫ್ಲ್ಯಾಟಾಗಿ ಇರ್ಬೋದು ಅಂತ ಸುದ್ದಿ ಬಂದಿದೆ. ಅದು ಯಾವ ರೀತಿ ಆಗುತ್ತೆ ಅಂತ ನೋಡ್ತಾ ಹೋಗೋಣಂತೆ. ಅದನ್ನು ಹೊರತುಪಡಿಸಿ ಅಂತ ನಾವು ನೋಡ್ತಾ ಬರೋದಾದರೆ ಓಲಾ ಎಲೆಕ್ಟ್ರಿಕ್ಕು ಸರಿಸುಮಾರು 60,000 ಯೂನಿಟ್ಗಳನ್ನು ಜೂನಲ್ಲಿ ಮಾರಾಟ ಮಾಡಿದೆ ಅಂತ ಹೇಳ್ತಾರೆ. ಇದು ನೋಡ್ತಾ ಬರೋದಾದರೆ ಅವ್ರದ್ದು 9% ಮಂತ್ ಆನ್ ಮಂತ್ ರೈಸ್ ಅಂತಲೂ ಕೂಡ ಹೇಳ್ಕೊಂಡಿದ್ದಾರೆ.
ಜೊತೆಗೆ ಇನ್ನು 2 ವರ್ಷದಲ್ಲಿ PVR ಐನಾಕ್ಸ್ ಇವಾಗ ಎರಡು ಸೇರಿ ಒಂದೇ ಅಲ್ವಾ. ಇವಾಗ ಈಗ OTT ಎಲ್ಲ ಬಂದಮೇಲೆ PVR ಐನಾಕ್ಸಿಗೆ ಹೋಗಿ ಬರುವಂಥ ಮೂವಿ ಇದೆಯಾ? ನನಗಂತೂ ಅಟ್ಲೀಸ್ಟ್ ಕನ್ನಡದಲ್ಲಂತೂ ಈ ವರ್ಷ ನಾನು ಅಂಥ ಮೂವಿಗಳನ್ನು ಕೇಳಲಿಲ್ಲ ನೋಡಿ. ಎಲ್ಲರೂ ದೊಡ್ಡ ಬಜೆಟ್ ಸಿನಿಮಾ ಮಾಡಿದ್ರೂ ಕಷ್ಟ, ಹಾಗಂತ ಸಣ್ಣ ಬಜೆಟ್ ಸಿನಿಮಾ ಮಾಡಿದ್ರೂ ಕೂಡ ಅದಕ್ಕೆ ಒಳ್ಳೆ ರೀಚ್ ಸಿಗಲಿಲ್ಲ ಅಂತಂದರೆ ಥಿಯೇಟರ್ಗಳಲ್ಲಿ ಅವಕಾಶ ಕೊಡ್ತಾ ಇಲ್ಲ. ನಿಮಗೆ ಗೊತ್ತೇ ಇದೆ, ಕರ್ನಾಟಕದಲ್ಲಿ ಬೇರೆ ಭಾಷೆ ಮೂವಿಗಳಿಗೆ ಜಾಸ್ತಿ ಸ್ಕ್ರೀನ್ಸ್ಗಳು ಆಕ್ಯುಪೈ ಆಗಿರುತ್ತೆ. ಸೊ ಹಾಗಾಗಿ ಗೊತ್ತಿಲ್ಲ ಇದು ಯಾವ ರೀತಿಯಾಗಿ ಇಂಡಸ್ಟ್ರಿ ಮುಂದೆ ಗ್ರೋತ್ ಆಗ್ತಾ ಹೋಗುತ್ತೆ ಅಂತ, ಸಿನಿಮಾ ಇಂಡಸ್ಟ್ರೀಸ್. ಆದರೆ ಇದೆಲ್ಲದ್ರ ಮಧ್ಯೆ ಇನ್ನು 2 ವರ್ಷದಲ್ಲಿ 200 ಸ್ಕ್ರೀನ್ಗಳನ್ನು ಆ್ಯಡ್ ಮಾಡ್ಕೊಳ್ಳೋಂಥ ಉದ್ದೇಶ ಇದೆ ಅಂತ PVR ಐನಾಕ್ಸ್ ಅವರು ಹೇಳಿದ್ದಾರೆ. ಅದು ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ ನೋಡೋಣ. ಜೊತೆಗೆ ಟ್ರೇಡ್ ಡೀಲ್ದು ಅಫ್ಕೋರ್ಸ್ ಅದು ಒಂದು ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಆಗೇ ಇರುತ್ತೆ. ಅದ್ರ ಮೇಲೆ ಕ್ರೂಡು ಮತ್ತೊಂದು ಎಲ್ಲದೂ ಕೂಡ ಡಿಪೆಂಡ್ ಆಗಿರುತ್ತೆ. ಸೊ ಇದಿಷ್ಟು ನ್ಯೂಸ್ ಸೆಕ್ಷನ್ಗಳನ್ನು ತುಂಬ ಇತ್ತು, ಕವರ್ ಮಾಡಿಬಿಟ್ಟೆ. ನಿನ್ನೆ ಕೆಲವರು ಕಮೆಂಟ್ ಮಾಡಿ ಹೇಳಿದ್ರಿ ನ್ಯಾಚುರಲ್ ಗ್ಯಾಸ್ನು ಕೂಡ ಕವರ್ ಮಾಡಿ ಅಂತ. ನೋಡಿ ಇದೊಂದು ಯಾವುದೋ ಈ ಪಾಯಿಂಟಲ್ಲಿ ಇದ್ದಾಗ ಈ ರೀತಿ ಒಂದು ಯು ಶೇಪ್ ಆಗ್ಬೋದು ಅಂತ ಮಾತಾಡಿದ್ದೆ. ಚಾರ್ಟ್ ಸ್ಟಾಕ್ ನೋಡ್ತಿದ್ದವರು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಹೇಳ್ತಾ ಇಲ್ಲ, ಇವಾಗ ಆಗ್ತಾ ಇಲ್ಲ, ಇಲ್ಲ ಆಗ್ತಿದ್ದಾಗ ಈ ಒಂದು ಸಾಧ್ಯತೆ ಆಗೋತಿದೆಯಾ, ಆದರೆ ಈ ಒಂದು ಗ್ಯಾಪ್ ಏನಿದೆ ಆ ಗ್ಯಾಪ್ ಫಿಲ್ಲಿಂಗ್ ಆಗ್ಬೋದು ಅಂತ ನಾವು ಮಾತಾಡ್ಕೊತಾ ಇದ್ವಿ. ನೋಡಿ ನಾವು ಹೇಳ್ದಂಗೆ ಮಾರ್ಕೆಟ್ ಹೋಯ್ತು ಅಂತ ಯಾವತ್ತೂ ಇರೋದಿಲ್ಲ. ಮಾರ್ಕೆಟ್ ಹೋಗಬೇಕು ಅಂತ ಅನ್ಕೊಂಡಿದ್ದನ್ನೇ ನಾವು ಅನ್ಕೊಂಡ್ವಲ್ಲ ಅಂತ ಆ ಒಂದು ಹ್ಯೂಮಿಲಿಟಿ ಇರಲೇಬೇಕು ಮಾರ್ಕೆಟಲ್ಲಿ. ಇಲ್ಲ ಅಂತಂದರೆ ಒಂದು ಚಳ್ಳೆ ತಿಳಿಸುತ್ತೆ. ಯಾಕೆಂತ ಹೇಳ್ತಾ ಇದ್ದೀನಿ ಅಂದರೆ ಡಿಸ್ಕ್ಲೇಮರ್, ನಾನೊಂದು ಪೊಸಿಷನ್ ಇನ್ನೂ ಕೂಡ ಕ್ಯಾರಿ ಮಾಡ್ತಾ ಇದ್ದೀನಿ. ಅದು ಒಳ್ಳೆ ಪ್ರಾಫಿಟಲ್ಲೇ ನಡೀತಾ ಇದೆ. ಒಂದು ಫ್ಯೂಚರ್ ಪೊಸಿಷನ್ ಅದು ಕ್ರೂಡ್ ಆಯಿಲಲ್ಲಿ. ಸೊ ಇಲ್ಲಿ ಯಾವಾಗ ಬಾಟಮ್ ಔಟ್ ಆಯಿತು, ಹಿಸ್ಟಾರಿಕಲ್ ರೆಫರೆನ್ಸ್ ಕೂಡ ಆದ್ದರಿಂದ ನಾನು ತುಂಬ ಒಂದು ಒಳ್ಳೆ ಲೆವೆಲಲ್ಲಿ ತೊಗೊಂಡಿದ್ದೀನಿ ಅಂತ ಅದು ಅದೇ ರೀತಿಯಾಗಿ ಕ್ಯಾರಿ ಆಗ್ತಾ ಇದೆ. ನೋಡೋಣ, ಇದೇ ಪುಷ್ ಬಂತು ಅಂತಂದರೆ ಈ ಗ್ಯಾಪ್ ಫಿಲ್ಲಿಂಗ್ ಆಗೋ ಟೈಮಲ್ಲಿ ನಾನು ಅದನ್ನ ಎಕ್ಸಿಟ್ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ. 5800 ಆ ಲೆವೆಲ್ಗಳನ್ನು ಒಂದ್ಸಲ ಬಿಟ್ಟು ಮೇಲ್ಗಡೆ ಹೋಗ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇದೆ ಕ್ರೂಡಲ್ಲಿ. ಅದೇ ರೀತಿ ಆಗೋ ಥರ ಕಾಣಿಸ್ತಾ ಇದೆ ಕೂಡ. ಅದೇ ರೀತಿಯಾಗಿ ನ್ಯಾಚುರಲ್ ಗ್ಯಾಸು ಸ್ವಲ್ಪ ಇನ್ವರ್ಸ್ಲಿ ಪ್ರಪೋರ್ಷನ್ ನಡೀತಾ ಇರುತ್ತೆ. ಕ್ರೂಡ್ ಮೇಲೆ ಹೋದರೆ ನ್ಯಾಚುರಲ್ ಗ್ಯಾಸ್ ಕೆಳಗಡೆ ಬರುತ್ತೆ, ನ್ಯಾಚುರಲ್ ಗ್ಯಾಸ್ ಮೇಲೆ ಹೋದರೆ ಕ್ರೂಡ್ ಕೆಳಗಡೆ ಹೋಗುತ್ತೆ. ಇದೆಲ್ಲ ಯಾಕೆಂದರೆ ತುಂಬ ಸೆಂಟಿಮೆಂಟ್ ಮೇಲೆ ಇದೆ. ನೋಡಿ US ಅಲ್ಲಿ ಒಂದು ವೆದರ್ ಫೋರ್ಕಾಸ್ಟ್ ಬಂದ್ಬಿಟ್ಟು ಇನ್ನೂ ಚಳಿ ಜಾಸ್ತಿ ಆಗೋ ಥರ ಇದೆ, ಅಂದರೆ ಇನ್ನೂ ಚಳಿ ಮುಂದುವರಿತೆ, ಇದರಿಂದ ಬೇಕು ಅಂತ ಆಯಿತು ಅಂದರೆ ನ್ಯಾಚುರಲ್ ಗ್ಯಾಸ್ನ ತುಂಬ ಯೂಸ್ ಮಾಡ್ತಾರೆ ಅವರು, ಬರೀ ಫ್ಯೂಯಲ್ನ ಯೂಸ್ ಮಾಡೋದಿಲ್ಲ. ಸೊ ಹಾಗಾಗಿ ನ್ಯಾಚುರಲ್ ಗ್ಯಾಸ್ಗೆ ಡಿಮ್ಯಾಂಡ್ ಜಾಸ್ತಿ ಅಂತ ಹೇಳ್ಬಿಟ್ಟು ನ್ಯಾಚುರಲ್ ಗ್ಯಾಸ್ ಮೇಲೆ ಹೋಗ್ತಾ ಹೋಗ್ಬೋದು. ತುಂಬ ಜೋರಾಗಿ ಕೆಳಗಡೆ ಬಿಡ್ತಿತ್ತು. ಈಗ ವೆದರ್ ಫೋರ್ಕಾಸ್ಟ್ ಇನ್ನೂ ಕೂಡ ಥಂಡಿ ಬರ್ಬೋದು ಈ ಥರ ಅಂತ ಹೇಳ್ತಿರೋದ್ರಿಂದ ಮತ್ತೆ ಒಂದು ಸಪೋರ್ಟ್ ತೊಗೊತಾರೆ. ಬಟ್ ಸ್ವಲ್ಪ ನಾವು ವೀಕ್ಲಿ ಕ್ಯಾಂಡಲ್ ನೋಡೋದಾದರೆ ನನಗೇನೋ ನ್ಯಾಚುರಲ್ ಗ್ಯಾಸ್ಗೆ ಇನ್ನೂ ಒಂದು ಕರೆಕ್ಷನ್ ಆಗೋವಂಥದ್ದು ಬಾಕಿ ಇದೆ ಅಂತಲೇ ಹೇಳ್ತಾ ಹೋಗ್ಬೋದು. ಯಾಕೆಂತಂದರೆ ಬೆಸ್ಟ್ ಮೂಮೆಂಟ್ ಎಲ್ಲಾಗಿತ್ತು ಅಂತಂದರೆ ಇಲ್ಲಿ ಒಂದು ಅಪ್ರಿಸಿಯೇಷನ್ನ ತೊಗೋಬೇಕಾಗಿದೆ. ಯಾಕೆಂದರೆ ಆಫ್ಟರ್ ಲಾಂಗ್ ಇಯರ್ ಇಲ್ಲಿ ಒಂದು ಸಪೋರ್ಟ್ನ ಬಿಲ್ಡಪ್ ಮಾಡಿಕೊಂಡು ನ್ಯಾಚುರಲ್ ಗ್ಯಾಸು ಬ್ರೇಕ್ಔಟ್ನ ಕೊಟ್ಟಿತ್ತು, ಇಲ್ಲಿ ಬೌನ್ಸ್ ಆಗಿತ್ತು, ಇಲ್ಲಿಂದ ಬೌನ್ಸ್ ಆಗಿ ಮೇಲ್ಗಡೆ ಹೋಗಬೇಕಾಗಿತ್ತು. ಆದರೆ ಇಲ್ಲಿ ತುಂಬ ಹೊತ್ತು ಟೈಮ್ ವೇಸ್ಟ್ ಮಾಡ್ತಾರಂಥದ್ದು ನ್ಯಾಚುರಲ್ ಗ್ಯಾಸು ಒಳ್ಳೆ ಸುದ್ದಿ ಥರ ಕಾಣಿಸ್ತಾ ಇಲ್ಲ ನಮಗೆ. ಹಾಗಾಗಿ ಇದಿನ್ನೂ ವಾಪಸ್ ತಿರ್ಗಾ ಮತ್ತು 250 ಈ ಲೆವೆಲ್ಗಳ ತನಕ ಟೆಸ್ಟ್ ಮಾಡಿ ಆಮೇಲೆ ಏನಾದ್ರು ಮುಂದೆ ಆಚೆ ಈಚೆ ಆಗುವಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ನಾಟ್ ಸೋ ಬುಲಿಶ್ ಆನ್ ನ್ಯಾಚುರಲ್ ಗ್ಯಾಸ್. ಡಿಸ್ಪೈಟ್ ಇದು 100 ಡೇ ಮೂವಿಂಗ್ ಆವರೇಜಲ್ಲಿ ಸಪೋರ್ಟ್ ತೊಗೊತಾ ಇದೆ ಅಂತ ಅನ್ಸಿದ್ರು ಕೂಡ ಮೂವಿಂಗ್ ಆವರೇಜ್ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಇದೆ, ನೀವು ಚೆಕ್ಔಟ್ ಮಾಡ್ಬೋದು. ಇಲ್ಲಿ ನೋಡಿ 200 ಡೇ ಮೂವಿಂಗ್ ಆವರೇಜು ಕ್ರಾಸ್ ಓವರ್ ಆಗಿ ಮೇಲ್ಗಡೆ ಹೋಗಿತ್ತು. ಈಗ 100 ಡೇ ಮೂವಿಂಗ್ ಆವರೇಜ್ ಮತ್ತೆ ಮೇಲ್ಗಡೆ ತೊಗೊತೀನಿ ಅಂತ ಹೇಳ್ತಾ ಇದೆ. ಆದರೆ ಇನ್ನೂ ಅಂಥ ದೊಡ್ಡ ಕನ್ಫರ್ಮೇಷನ್ ಕ್ಯಾಂಡ್ಲು ಬಂದಿಲ್ಲ ಯಾವುದರಲ್ಲಿ, ನ್ಯಾಚುರಲ್ ಗ್ಯಾಸಲ್ಲಿ. ಆ ಥರ ಆಯಿತು ಅಂದರೆ ನೋಡ್ತಾ ಹೋಗೋಣಂತೆ. ಅದೇ ರೀತಿಯಾಗಿ ಗೋಲ್ಡು ಒಂದು ಪಾಸ್ನ ಮಾಡಿದೆ, ಒಂದು ಬೌನ್ಸ್ ಆಗೋ ಥರ ಕಾಣಿಸ್ತಾ ಇದೆ. ಯಾಕೆಂದರೆ ಗೋಲ್ಡು ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ನೋಡೋದಾದರೆ ಗೋಲ್ಡ್ ಇನ್ನೂ ಒಂದು ಆಲ್ ಟೈಮ್ ಹೈಗೆ ಹೋಗುತ್ತೆ ಅಂತಲೇ ಅನ್ನಿಸ್ತಾ ಇದೆ. ನೋಡೋಣ ಏನೇನು ಚೇಂಜಸ್ ಆಗುತ್ತೆ, ಪರಿಸ್ಥಿತಿಗಳು ಅದರ ಮೇಲೆ ಡಿಸೈಡ್ ಆಗ್ತಾ ಹೋಗುತ್ತೆ. ಸಿಲ್ವರು ತಿರ್ಗಾ ಆಲ್ ಟೈಮ್ ಹೈಗೆ ಹೋಗೋಕ್ಕೆ ಅಟೆಂಡ್ ಮಾಡ್ತಾ ಇದೆ. ಕಾಪರಲ್ಲಿ ನೋಡೋದಾದರೆ 900ನ ಮತ್ತೆ ಬ್ರೇಕ್ಔಟ್ ಮಾಡಿದೆ. ಆದರೆ ಸಿಲ್ವರ್ ರೀತಿಯಂಥ ದೊಡ್ಡ ಬ್ರೇಕ್ಔಟ್ ಕೊಡೋಕ್ಕೆ ಸಾಧ್ಯತೆ ಇದೆಯಾ ನೋಡೋಣಂತೆ. ಯಾಕಂದರೆ ಸಿಲ್ವರಲ್ಲೂ ನೀವು ನೋಡ್ತಾ ಬರೋದು ಹಿಸ್ಟಾರಿಕಲಿ ಇಲ್ಲಿ ಒಂದು ಮಲ್ಟಿಪಲ್ ಟೈಮ್ ಸಪೋರ್ಟ್ ಮಾಡಿ ಇಲ್ಲಿಂದ ನೋಡಿ ಯಾವ ರೀತಿಯಾಗಿ ಆಲ್ ಟೈಮ್ ಹೈಗೆ ತೊಗೊಂಡೋಯ್ತು. ಆ ರೀತಿ ಆಲ್ ಟೈಮ್ ಹೈ ಲೆವೆಲ್ಗಳು ಆಗುತ್ತಾ ಗೊತ್ತಿಲ್ಲ. ಯಾಕಂದರೆ ಕಾಪರಲ್ಲಿ ಆಲ್ ಟೈಮ್ ಹೈ ಇನ್ನೂ ಮೇಲೆ ಇದೆ, 940. ಇದು 1 kg ಆಗಿರುತ್ತೆ ಕಾಪರ್ದ ರೇಟ್, ಆಯಿತಾ, 1 kg ಕಾಪರ್. ಅದೇ ರೀತಿಯಾಗಿ USD INR ನೋಡ್ತಾ ಬರೋದಾದರೆ 85 ರೂಪಾಯಿ ಅಲ್ಲೇ ಇದೆ, ಏನೂ ಚೇಂಜಸ್ ಆಗಿಲ್ಲ. FIDAಗಳು ನಿನ್ನೆ ಕೂಡ FIಗಳು ಸ್ವಲ್ಪ ಮಾರಿದ್ದಾರೆ. ಡಾಲರ್ ಇಂಡೆಕ್ಸ್ ನೋಡೋದಾದ್ರೆ ಅದು ಕೂಡ ಕೆಳಗಿದೆ. ಇವತ್ತಿನ ಡೇಟಾ ಬಂದಿರೋದಿಲ್ಲ, ಬೇಗ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ವಾಪಸ್ ನೋಡ್ಕೊಂಬರೋದಾದ್ರೆ ನಾವು FIDA ಡೇಟಾ, ಒಂದು ನಿಮಿಷ, FIDA ಡೇಟಾ ಇಲ್ಲಿ ಸಿಗುತ್ತೆ. FIDA ಡೇಟಾದಲ್ಲಿ ನೋಡ್ತಾ ಬರೋದಾದರೆ ನಾವು ನಿನ್ನೆನೂ ಕೂಡ FIಗಳು ಸೆಲ್ಲಿಂಗ್, ಮೊನ್ನೆನೂ ಸೆಲ್ಲಿಂಗ್, ಈ ವಾರ ಪೂರ್ತಿ ಸೆಲ್ಲಿಂಗೇ ಮಾಡ್ತಾ ಬಂದಿದ್ದಾರೆ. 3 ಜುಲೈದು ನೋಡೋಣ ಯಾವ ರೀತಿ ಬರುತ್ತೆ ಅಂತ. ಇವತ್ತು ಆಗಿರೋದು ಬೆಳವಣಿಗೆ ನೋಡಿದ್ರೆ ಇವತ್ತು ಕೂಡ ಸೆಲ್ಲರ್ಸೇ ಆಗಿರ್ಬೋದು FIಗಳು. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ನಿಮ್ಮ ಏನೇ ಸಲಹೆ ಒಂದು ಸೂಚನೆ ಇದನ್ನು ಕೂಡ ಫೀಡ್ಬ್ಯಾಕ್ನ ಕೊಡಿ ದಯವಿಟ್ಟು. ಆ ಫೀಡ್ಬ್ಯಾಕ್ನ ನಾನು ಪ್ರತಿಯೊಂದು ಫೀಡ್ಬ್ಯಾಕನ್ನು ಓದಿರ್ತೀನಿ. ನಿನ್ನೆ ಕೊಟ್ಟಿದ್ದಂಥ ಫೀಡ್ಬ್ಯಾಕಿಗೂ ಕೂಡ ಥ್ಯಾಂಕ್ಸ್. ಕೆಲವರು ಸ್ಟಾಕ್ ಸ್ಪೆಸಿಫಿಕ್ಕು ಈ ಸ್ಟಾಕ್ಸ್ ಬಗ್ಗೆ ಹೇಳ್ಬೋದಾ ಅಂತ ಕೇಳಿದಿರಾ. ಆ್ಯಸ್ ಪರ್ ಸೆಬಿ ಗೈಡ್ಲೈನ್ಸ್ ನಾವು ಲೈವ್ ಸ್ಟಾಕ್ ಪ್ರೈಸ್ನ ತೊಗೊಂಡು ಮಾತಾಡೋಗಿಲ್ಲ. ಆದರೆ ಒಂದು ಸ್ಟಾಕ್ ಅನಾಲಿಸಿಸ್ನ ಮಾಡಿ ನೀವು ಯಾವ್ಯಾವ ಕೇಳಿದಿರೋ ಸ್ಟಾಕು ಅದರದ್ದು 3 ಮಂತ್ಸು ಸ್ವಲ್ಪ ಫಂಡಮೆಂಟಲಿ ಮಾತಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಕೆಲವರು ಮೆಂಬರ್ಸ್ ಕೂಡ ನೀವು ಚಾಟ್ ಕಮೆಂಟ್ ಹಾಕಿದ್ರಿ, ಸರ್ ಅದನ್ನು ನೋಟ್ ಮಾಡಿದ್ದೀನಿ. ಕೆಲವರಿಗೆ ನೋಟೆಡ್ ಅಂತ ರಿಪ್ಲೈ ಕೊಟ್ಟಿರ್ಬೋದು, ಕೆಲವರಿಗೆ ಕೊಡದಲ್ಲೇ ಇರ್ಬೋದು. ಬಟ್ ಅದನ್ನ ಕವರ್ ಮಾಡೋಕ್ಕೆ ಐ ಥಿಂಕ್ CG ಪವರ್ ಬಗ್ಗೆ ಒಬ್ಬರು ಕೇಳಿದ್ರಿ, ಇನ್ನೂ 1-2 ಕಂಪ್ನಿ ಬಗ್ಗೆ ಕೇಳಿದ್ರಿ, ಅದನ್ನ ಬಜಾಜ್ ಹೌಸಿಂಗ್ ಫೈನಾನ್ಸ್ ಈ ಥರದ್ರ ಬಗ್ಗೆ ಕೇಳಿದ್ರಿ ಅನ್ಸುತ್ತೆ. ಅದನ್ನ ಕವರ್ ಮಾಡೋಕ್ಕೆ ಪ್ರಯತ್ನ ಪಡೋಣಂತೆ. ಸೊ ಟರ್ಮ್ ಇನ್ಶೂರೆನ್ಸ್ ಇನ್ನೂ ಯಾರಾದರೂ ಮಾಡಿಸಿಲ್ಲ ಅಂತಂದರೆ ದಿನ ಕಳಿತಾನೆ ಇರುತ್ತೆ. ಹಾಗಾಗಿ ದಯವಿಟ್ಟು ಮುಂದೂಡಕ್ಕೆ ಹೋಗ್ಬಿಡಿ ಇಂಥ ಡಿಸಿಷನ್ಗಳನ್ನು. ಇನ್ನೇನು ಇಲ್ಲ, ಒಂದು ಮೆಂಟಲ್ ಸ್ಟೆಬಿಲಿಟಿ, ಒಂದು ಪೀಸ್ ಆಫ್ ಮೈಂಡ್ ಸಿಗ್ತಾ ಹೋಗುತ್ತೆ ಅಷ್ಟೇ. ಸೊ ಮುಂದೆ ಏನು, ಯಾಕೆ,
ನಾನು ಮುಂಚೆನೇ ಮಾಡಿಸ್ಬೇಕಾಗಿತ್ತು. ಇದೆಲ್ಲದಕ್ಕೂ ಒಂದು ಸಲ ನಾವು ಯಾವ ರೀತಿಯಾಗಿ ಚೇಂಜ್ ಮಾಡೋದು ಅಂತಂದರೆ ಒಂದು ಟರ್ಮ್ ಇನ್ಶೂರೆನ್ಸ್ ತಗೊಂಡ್ರೆ, ಟರ್ಮ್ ಇನ್ಶೂರೆನ್ಸ್ ಅಂದಾಗ ನೆನಪಾಯಿತು, ಆಕ್ಸಿಸ್ ಮ್ಯಾಕ್ಸ್ ಅವರಿಬ್ಬರದ್ದು ಏನು ಟೈ ಅಪ್ ಆಗಿದೆಯಲ್ಲ ಇನ್ಶೂರೆನ್ಸು, ಅವರಿಗೆ ಒಂದು ಅನಾಮಧೇಯ ಯಾರು ಅಂತ ಹೆಸರು ಹೇಳಿಲ್ಲ, ಆ ಸೆಂಡರಿಂದ ನಿಮ್ಮದು ಡೇಟಾ ಎಲ್ಲ ನಮ್ಮ ಹತ್ರ ಇದೆ, ಬ್ರೀಚ್ ಆಗಿದೆ ಅಂತ ಒಂದು ಇಮೇಲ್ ಬಂದಿದೆ, ಅದು ಇಂಟರ್ನಲ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಅಂತ ಸುದ್ದಿ ಬಂದಿತ್ತು. ನೋಡಿ, ಪ್ರತಿದಿನ ಈ ಥರದ್ದು ಡೇಟಾ ಬ್ರೀಚು, ಈ ಥರ ಇನ್ಸಿಡೆಂಟ್ಗಳನ್ನು ಕೇಳ್ತಾನೆ ಇರ್ತೀವಿ. ಇದ್ರ ಬಗ್ಗೆ ನಾನು ಸ್ಕ್ಯಾನ್ ಅಂತ ಒಂದು ಡೆಡಿಕೇಟೆಡ್ ಪ್ಲೇಲಿಸ್ಟ್ನ ಮಾಡಿದ್ದೀನಿ. ಅದರಲ್ಲಿ ಯಾವ ರೀತಿಯಾಗಿ ನಮ್ಮ ಆಧಾರ್ ಕಾರ್ಡ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋಂಥದ್ದು, ಅದೇ ರೀತಿಯಾಗಿ ನಮ್ಮ ಜಿಮೇಲ್ ಅಕೌಂಟ್ನ ಯಾವ ರೀತಿಯಾಗಿ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು, ಈ ರೀತಿ ಮಾಹಿತಿಗಳು ಒಂದಿಷ್ಟಿದೆ. ಯಾರಾದರೂ ಆ ಪ್ಲೇಲಿಸ್ಟ್ನ ಚೆಕ್ಔಟ್ ಮಾಡಿಲ್ಲ ಅಂದರೆ ದಯವಿಟ್ಟು ಆ ಪ್ಲೇಲಿಸ್ಟ್ನ ಚೆಕ್ಔಟ್ ಮಾಡಿ ನಿಮ್ಮ ಟೆಲಿಗ್ರಾಮು, ವಾಟ್ಸಾಪು, ಜಿಮೇಲು ಇದೆಲ್ಲದನ್ನು ಕೂಡ ಯಾವ ರೀತಿಯಾಗಿ ಪ್ರೊಟೆಕ್ಟ್ ಮಾಡಿ ಇಟ್ಕೊಳ್ಳೋದು ಅನ್ನೋದನ್ನು ಒಂದಿಷ್ಟು ಮೆಜರ್ಸ್ನ ಮಾತಾಡಿದ್ದೀವಿ. ಅದೆಲ್ಲ ಮಾಡಿದ್ರೆ ಹ್ಯಾಕೆ ಆಗೋದಿಲ್ಲ ಅಂತಲ್ಲ, ಆದರೆ ಅಟ್ಲೀಸ್ಟ್ ಒಂದು ಸ್ಟೆಪ್ಪನ್ನು ನಾವು ಒಂದು ಸ್ಟೆಪ್ಪನ್ನು ನಾವು ತಪ್ಪಿಸಿದಾಗ ಆಗ್ತಾ ಹೋಗುತ್ತೆ, ಒಂದು ಮೂರು ಲೇಯರ್ ಆಫ್ ಪ್ರೊಟೆಕ್ಷನ್ ಸಿಕ್ತಾಗುತ್ತೆ. ಸೊ ಮತ್ತೊಂದು ಚಾರ್ಜರ್ನೊಂದಿಗೆ ಭೇಟಿ ಆಗ್ತೀನಿ. 2025 ನಮ್ಮ ಚಾನಲ್ ಮಿಷನ್ ನಿಮಗೆಲ್ಲರಿಗೂ ಗೊತ್ತಿದೆ, ಎಮರ್ಜೆನ್ಸಿ ಫಂಡ್ ಬಿಲ್ಡ್ ಮಾಡೋದು. ದಯವಿಟ್ಟು ಎಮರ್ಜೆನ್ಸಿ ಫಂಡ್ ಬಿಲ್ಡ್ ಮಾಡೋದ್ರ ಬಗ್ಗೆ ಗಮನವನ್ನು ಕೊಡಿ ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ಸಿಗೋಣ. ಎಲ್ಲರಿಗೂ ನಮಸ್ಕಾರ.